ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ದೊಡ್ಡ ಕೊಟ್ಟೆ ಕಟ್ ಮಾಡ್ತಾ ಇದ್ದಾರೆ. ರೆಸಿಪಿ ಎಲ್ಲ ಶೇರ್ ಮಾಡೋಕ್ಕಾಗಲ್ಲ, ಅವ್ರು ಆಲ್ರೆಡಿ ಕೊಟ್ಟೆ ಕಟ್ ಮಾಡೋ ಸ್ಟಾರ್ಟ್ ಮಾಡಾಗಿದೆ. ಸೊ ನೋಡೋಣ ಬನ್ನಿ, ಕೊಟ್ಟೆ ಎಲ್ಲ ಕಟ್ಟಿ ಹೇಗೆ ಕೊಟ್ಟೆ ಕಟ್ ಮಾಡ್ತಾರೆ ಅಂತ ನೋಡೋಣ. ಓಕೆ, ಇದು ನಿನ್ನೆ ರಾತ್ರಿ ನಾನು ಹಲಸಿನ ಹಣ್ಣು ಬಿಡಿಸ್ತಾ ಇದ್ದೆ. ಈಗ ದೊಡ್ಡ ಮತ್ತು ಅತ್ತೆ ಸೇರಿಕೊಂಡು ಹಲಸಿನ ಹಣ್ಣನ್ನು ಗ್ರೈಂಡ್ ಮಾಡಿ ಬ್ಯಾಟರ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ದೊಡ್ಡ ಮಿಕ್ಸ್ ಮಾಡ್ತಿದ್ದಾರೆ. ಇದು ಅತ್ತೆ ಇಲ್ಲಿ ಇದು ಒಳ್ಳೆ ಪಾಕ ಬರೀ ಹೊಸದೊಡ್ಡೆ ಜಾಸ್ತಿ ಅಲ್ಲ. ಹಾಕ್ಲಾ? ತುಂಬ ಆಯ್ತಾ? ಪಾತ್ರೆ ಬೇಕಾ ಬೇರೆ? ಇಲ್ಲ ಮಾತ್ರ ಸಿಹಿ ಸಾಕಲ್ಲ ಈಗ? ಸಿಹಿ ಸಾಕಪ್ಪ, ಇನ್ನೆಂತ ಸಿಹಿ ಹಾಕೋದು ಮರ ಅಡಿಗೆಲ್ಲ ಶುಗರ್ ಬಂದು ತಿಂದ ತಕ್ಷಣ ಶುಗರ್ ಬರೋದಾರೆ. ಹೆಂಗಿದ್ರು ತಿಂದ್ರು ಬರುತ್ತೆ ಮಗ, ತಿಂದಿದ್ರು ಬರುತ್ತೆ. ನಾವು ಅವಾಗ ಸಿಹಿಗೆಲೆ ಮುಳುಗಿದ್ದವರು. ಈಗ ನೋಡು, ನೀನು ಶುಗರ್ ಇಲ್ಲ ಅವ ಆಲ್ರೆಡಿ ಅವರು ಇದು ಹಿಟ್ಟನ್ನು ರೆಡಿ ಮಾಡಿ ಇಟ್ಟಾಗಿದೆ. ಎಂತೆಂತ ಹಾಕಿದ್ದೀರಿ ಹೇಳಿ? ಎಂತ ಇಲ್ಲ, ಹಸಿನ ಹಣ್ಣು, ಬೆಲ್ಲ, ಕಾಯಿ, ಉಪ್ಪು, ಸಕ್ಕರೆ ಅಲ್ಲ, ಬೆಲ್ಲ ಹಾಕಿದ್ರಲ್ಲ. ಹಾಂ, ಎಲ್ಲನೇ. ಅಕ್ಕಿ ಅಕ್ಕಿ ಅದೇ ಹೇಳಿದ, ಅಕ್ಕಿ, ಹಲಸಿನ ಸೊಳೆ, ಹಾಂ, ಕಾಯಿ, ಬೆಲ್ಲ ಎಲ್ಲ ಹಾಕಿ ರುಬ್ಬಿ ಉಪ್ಪು. ಹಾಂ, ಈ ಥರ ರೆಡಿ ಆಗಬೇಕು ಹಿಟ್ಟು. ನೆಕ್ಸ್ಟ್ ಎಂತ ಮಾಡೋದ? ಪಟ್ಟೆ ಕಟ್ಟೋದು, ಪಟ್ಟೆ ತುಂಬೋದು, ಎರಡು ಕಡೆ ಕಟ್ಟೋದು, ಅಲ್ಲಿಗೆ. ಹಾಂ, ಓಕೆ. ಈಗ ಬಾಳೆಲೆ ಪಿಕ್ಕ ಬರಬೇಕಲ್ಲ ಕೊಟ್ಟೆಗೆ. ಹೋಗೋಣ ಬನ್ನಿ. ಕುಯ್ತಾ ಇದ್ದಾರಂತೆ, ನೋಡೋಣ ಎಲ್ಲಿದ್ದಾರೆ ಅಂತ. ನೋಡು ಎಲ್ಲಿದ್ದಾರಂತ. ಎಲ್ಲಿದ್ದೀರಿ? ವಾಜ ಓ, ಇಲ್ಲಿದ್ದೀರಾ? ಬಂದೆ. ಅಲ್ಲಿದ್ದಾರೆ ನೋಡಿ ಅಜ್ಜ. ದೋಟಿ ಹಾಕಿ ಬಾಳೆಲೆ ಕುಯ್ತಿದ್ದಾರೆ. ಹಾಯ್ ಹೇಳಿ, ಇಲ್ಲಿ ನೋಡಿ, ಹಾಯ್ ಹೇಳಿ, ಹಾಯ್ ಹೇಳಿ ನನಗೆ ವಿಡಿಯೋ ಹೇಳಿ. ಸಾಕಷ್ಟು? ಅದೆಂತಕ್ಕೆ? ನೋಡಿ, ಪಾರು, ನಮ್ಮನೆ ಪಾರು. ಕತ್ತಿ ಬಡ್ಡ ಅಷ್ಟೇ ಎಲ್ಲ ನೆಟ್ಟಿಗೆ. ಪಾರು ಹಾಯ್ ಹೇಳು, ಹಾಯ್ ಹಾಯ್ ಹೇಳು. ಮಳೆ ಬರ್ತಾ ಉಂಟು ಮೆಲ್ಲ. ಇಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಅದಕ್ಕೆ ಫೋನ್ ಇಟ್ಟು ಹೋಗ್ತಾ ಬರೋಣ ಅಂತ ಬಂದೆ. ಇಲ್ಲಿ ನೋಡಿ ನಮ್ಮನೆ ಕರು, ಹೆಣ್ಣು ಕರು, ನಮ್ಮನೆ ಹೆಣ್ಣು ಕರು ಆಗಿದೆ. ಹೆಣ್ಣು ಕರು ಭಾರಿ ಜಂಬ, ಅದಕ್ಕೆ ಅದು ಬರಲ್ಲ, ಮಾತಾಡಲ್ಲ ನಮ್ಮ ಹತ್ರ. ದೊಡ್ಡ ಜನ ತಂದ್ವಿ, ಇಷ್ಟು ಬಾಳೆಲೆ ತಂದಿದ್ದಾರೆ. ಇದನ್ನ ಈಗ ವಾಶ್ ಮಾಡಿ ಬಾಡಿಸ್ಬೇಕು. ಲೆಟ್ಸ್ ಗೋ. ಈಗ ನಾವಿಲ್ಲಿ ಬಾಳೆಲೆನ ಬಾಡಿಸ್ತಾ ಇದ್ದೀವಿ. ಬಾಳೆಲೆನ ಬಾಡಿಸಿ ತಂದು ಇಟ್ಕೊಂಡಿದ್ದೀವಿ. ಇಲ್ಲಿ ಬಾಳೆನ ಬಾಡಿಸಿ ವಾಶ್ ಮಾಡಿ ಕೊಟ್ಟೆ ಕಟ್ತಾ ಇದ್ದಾರೆ. ನೋಡಿ, ಕೊಟ್ಟೆ ಕಟ್ತಿದ್ದಾರೆ ಇವರೇ, ಕೊಟ್ಟೆ ಕಟ್ಟ ಸ್ಪೆಷಲಿಸ್ಟ್. ನೋಡೋಣ ಹೆಂಗೆ ಕೊಟ್ಟೆ ಕಟ್ತಾರಂತ. ಕೊಟ್ಟೆ ಕಟ್ಟಿ ಇದು ಬಾಳೆ ದಂಡಿನ ದಾರ ಇಂದ ಕೊಟ್ಟೆ ಕಟ್ತಾರೆ ಬಾಳೆ ಎಲೆದಲ್ಲಿ. ಹಲಸಿನ ಹಣ್ಣಿನ ಕಡುಬು ಮಾಡೋಕ್ಕೆ, ಹಲಸಿನ ಹಣ್ಣಿನ ಕಡುಬಿನ ಹಿಟ್ಟು, ಪೇಸ್ಟ್, ಜಾಕ್ ಫ್ರೂಟ್ ಪ್ಯೂರಿ, ರೈಸ್ ಎಲ್ಲ. ನಾನು ಕಸ ಇದು ಕಾಯಿಸಿದ್ದೆಲ್ಲ ಹಚ್ಚಿ ಬೆಂಕಿ ಮಾಡೋಕ್ಕಾಗುತ್ತೆ. ಪೂರ ಬುಟ್ಟಿಗೆ ಹೊರ್ಲತ್ತಿದ್ದೆ, ಬುಡು ಕಚ್ಚ ಪ್ಲಾಸ್ಟಿಕ್ ಬುಟ್ಟಿಗೆ ಹೊರಲೆ ಎಲ್ಲಕ್ಕೂ ಹೊರಲೆ ಹಿಡಿತದೆ. ಕಾಲಲ್ಲಿ ಕಲಿಗನೆ ಹಂಗಿದೆ, ಎಂತ ಮಾಡೋದು? ತೋರಿಸಿ ಕೊಟ್ಟೆ ಕಟ್ಟಿದೆ. ಇದು ಒಂದು ಸೈಡಲ್ಲಿ ಅಷ್ಟೇ ಕಟ್ಟಿರೋದು. ಇನ್ನು ಹಿಟ್ಟು ಪೋರ ಮಾಡಿ ಆದಮೇಲೆ ಇನ್ನೊಂದು ಸೈಡಲ್ಲಿ ಕಟ್ಟು. ಇದೊಂದು ಕಟ್ಟು ಇಟ್ಟಾಯ್ತು. ನೋಡೋಣ ನೆಕ್ಸ್ಟ್ ಹೇಗೆ ಫಿಲ್ ಮಾಡ್ತಾರೆ ನೋಡೋಣ. ಈಗ ಹಿಟ್ಟನ್ನು ಹಾಕ್ತಾ ಇದ್ದಾರೆ ಕೊಟ್ಟೆ ಒಳಗಡೆ. ಹಿಟ್ಟನ್ನ ಹಾಕಾದ್ಮೇಲೆ ಒಂದು ಆಲ್ಮೋಸ್ಟ್ 3/4 ಫುಲ್ ಆದಮೇಲೆ ಅದನ್ನು ಕಟ್ತಾರೆ. ಮತ್ತು ಇನ್ನೊಂದು ಸೈಡ್ ಕೂಡ
ಟೈಟಾಗಿ ಅದೇ ಬಾಣನ ಥ್ರೆಡ್ನಿಂದನೇ ಕಟ್ತಾರೆ. ನೋಡೋಣ. ಫಿಲ್ ಆದರೆ ಆದಮೇಲೆ ಈ ಥರ ಇನ್ನು ಕ್ಲೋಸ್ ಮಾಡಿ ಒಂದು ದಾರ ತಗೊಂಡು ಕಟ್ತಾರೆ. ನೋಡೋಣ ಈಗ ಹೆಂಗೆ ಕಟ್ತಾರೆ ಅಂತ. ದಾರ ತಗೊಂಡು ದೊಡ್ಡ ಯಾಕೆ ಹೋಗ್ತಿರ್ರಿ. ಸ್ವಲ್ಪ ಬರಲಿ, ಏನು ತೊಂದರೆ ಇಲ್ಲ. ಇನ್ನೊಂದು ಕಟ್ಟಿ ಇನ್ನೊಂದ್ಸತಿ ಬರಲಿ. ಅದು ಡಬಲ್ ಬಂತಲ್ಲ ಉಂಟಾಗತ್ತೆ ರೀ. ಅದು ಉಂಡಾಗತ್ತೆ ಅಂತ ಕಂಡ್ರೆ ಮತ್ತು ಸ್ವಲ್ಪ ಇದು ಮಾಡಿದ್ರೆ ಲೂಸ್ ಆದರೆ ಇದಾಗುತ್ತೆ, ಬಿಚ್ಚೋಗುತ್ತೆ. ಸಾಕಾ? ಹ್ಞೂ. ಬೇಯ್ತಾ ಬೇಯ್ತಾ ಬಂದಂಗೂ ಇದಾಗತ್ತಲ್ಲ. ಪರವಾಗಿಲ್ಲ, ಒಂದು ದೊಡ್ಡನ್ಕಿಂತ ಒಂದು ದೊಡ್ಡ. ಸ್ಟೀಮಲ್ಲಿ ಇದು ಎಂತ ಸರ್ಗೋರಲ್ಲಿ ಬೇಯಿಸಿದರೆ ಬೆಂದಾಗಿದೆ. ಈಗ ಬಿಸಿ ಇದೆ. ಓಪನ್ ಮಾಡಿ ನೋಡೋಣ ಹೆಂಗೆ ಬೆಂದಿದೆ ಅಂತ. ಕೊಟ್ಟೆ ಕಟ್ಟಾದ್ಮೇಲೆ ಸ್ಟೀಮಲ್ಲಿ ಬೇಯಿಸಿದ್ದಾರೆ. ಒಳ್ಳೆಗಿದೆ. ಓಪನ್ ಮಾಡಿ ನೋಡೋಣ. ಇಲ್ಲಿ ನೋಡಿ, ಕೊಟ್ಟೆ ಕಟ್ಟು ಈ ಥರ ಬೆಂದಿರುತ್ತೆ. ಇದು ಓಪನ್ ಮಾಡಿ ಇಟ್ಟಿದ್ದಾರೆ ದೊಡ್ಡ. ಇದನ್ನು ಹೇಗೆ ತಗೊಂಡು ಈ ಪ್ಯಾಕೇಜ್ನ ರಿಮೂವ್ ಮಾಡಿದ್ರೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಫ್ರೆಶ್ ಕೊಟ್ಟೆ ಕಟ್ ಮಾಡಿ ಇಟ್ಟಿದ್ದಾರೆ. ಸ್ವೀಟ್ ಆ್ಯಂಡ್ ಟೇಸ್ಟಿ. ರೆಸಿಪಿ ಆಫ್ ಕೊಟ್ಟೆ ಕಡುಬು. ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್.